ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ದಾಸವಾಳದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಯಾವ ಥರ ಅಂತ ತೋರಿಸ್ತೀನಿ. ಯಾಕೆಂದರೆ ನನಗೊಬ್ಬರು ವ್ಯೂರ್ಸ್ ಅದನ್ನು ಸ್ವಲ್ಪ ವಿಲಿಬಗ್ಸ್ ಬಂದಾಗ ಅದನ್ನು ಕ್ಲೀನ್ ಮಾಡೋದು ತೋರಿಸಿದ್ದೆ. ಅದ್ರ ಬಗ್ಗೆ ಅದರ ಹೆಸರು ಹೇಳಿದರು ಅವರು. ಅದಾದಮೇಲೆ ಅದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳಿದರು. ಅದನ್ನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ಹೇಳೋ ಟಿಪ್ಸ್ ಆಗಲಿ ಅಥವಾ ನಾನು ಮಾಡೋ ಗಾರ್ಡನ್ ಕೆಲಸ ಆಗಲಿ ಅಥವಾ ನಾನು ಬೆಳೆಸೋ ಗಿಡಗಳ ಬಗ್ಗೆ ಆಗಲಿ ಏನಾದ್ರು ಉಪಯೋಗ ಇದೆ ಅಂತ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ದಯವಿಟ್ಟು ನೋಡೋರು ತುಂಬ ಜನ ನೋಡ್ತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದವ್ರಂಗೆ ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ನೋಡಿ, ಇವತ್ತು ಬೆಳಗ್ಗೆನೇ ಬಂದಿದ್ದೆ ನಾನು. 7-7:30ಗೆಲ್ಲ ಬಂದೆ. ಸ್ವಲ್ಪ ಬೆಳಗ್ಗೆ ಹೊತ್ತು ಬರೋದು ಕಮ್ಮಿ ಮಾಡಿದ್ದೀನಲ್ಲ. ಇವತ್ತು ಸ್ವಲ್ಪ ಹೂವನು ಕಿತ್ಕೊಳ್ಳೋಣ. ಯಾಕೆಂದರೆ ಮಲ್ಲಿಗೆ ಹೂವು ಬೇಗನೆ ಬಿಸಿಲು ಬಂದ ತಕ್ಷಣ ಒಣಗೋದಂಗೆ ಆಗ್ಬಿಡುತ್ತೆ. ಅದರಿಂದ ನಾವು ರಾತ್ರಿನೂ ಬರೋಕ್ಕಾಗ್ತಿರ್ಲಿಲ್ಲ, ಬೆಳಗ್ಗೆನೂ ಬರೋಣ ಅಂಥೇಳಿ ಬಂದಿದ್ದೀನಿ. ಮಲ್ಲಿಗೆ ಹೂವು ಕಿತ್ಬಿಟ್ಟು ಫ್ರಿಜ್ಜಲ್ಲೋ ಅಥವಾ ಮನೇಲಿ ಹೋಗಿ ಪೂಜೆ 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ತೀವಲ್ಲ, ಅಷ್ಟೊತ್ತಿಗೆ ಇಡ್ಬೋದು. ನಾವು 10 ಗಂಟೆಗೆ ಬಂದು ಕೀಳಿದ್ರೆ ಮಲ್ಲಿಗೆ ಹೂವು ತುಂಬ ಬಾಡೋಗಿರುತ್ತೆ. ಅದರಿಂದ ನಾನು ಬೆಳಗ್ಗೆನೇ ಬಂದೆ. ಬಂದ ತಕ್ಷಣ ನೋಡಿ ಹೂವು ಕೀಳೋಣ ಅಂತ ಬಂದೆ. ಹೂವು ಎಲ್ಲ ಕೀಳ್ತಾಯಿದ್ದೀನಿ. ನೋಡಿ, ಇದು ಹೂವು ಎರಡೂ ಡಬಲ್ ಪೆಟಲ್ಲೇ. ಒಂದು ಎಸಳು ಅಗಲವಾಗಿದೆ, ಒಂದು ಚೂಪಾಗಿದೆ. ಈ ಥರ ಇದರಲ್ಲಿ ನನಗೆ ಅಗಲವಾಗಿರೋದು ಅದೆಷ್ಟಿದೆ ಗಿಡದಲ್ಲಿ ಬಂದಿರೋದ ಅಥವಾ ನಾನು ನೆಟ್ಟಿರೋದ ಗೊತ್ತಿಲ್ಲ. ಈ ಥರ ಆಗಿ ನನಗೆ ಒಂದು 4-5 ಥರ ವೆರೈಟಿ ಮಲ್ಲಿಗೆ ಹೂವು ಆಗಿದ್ದಾವೆ. ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಇದರಲ್ಲೇ 2 ಥರ ಆಗಿದ್ದಾವೆ. ನೋಡಿ, ಇದು ಚೂಪಾಗಿದೆ, ಇದೊಂಚೂರು ಚಿಕ್ಕದು ಹೂವು. ನೀವು ಮೊದಲು ಕಿತ್ತಿರೋ ಹೂವು ದಪ್ಪ ಇದೆ, ಆಮೇಲೆ ಅದರ ಎಸಳೇ ಬೇರೆ ಥರ ಇದೆ. ಇದು ಇವಾಗ ಈ ಥರ ನೋಡಿರಿ, ಕೈಯಲ್ಲಿ 3 ಹಿಡ್ಕೊಂಡಿದ್ದೀನಿ, ಗೊತ್ತಾಗಿರ್ಬೋದು ನಿಮಗೆ. ಆಮೇಲೆ ವಿರಜಾಜಿಲೂ ಅಷ್ಟೇ. ವಿರಜಾಜಿ ಬುಷ್ ವೆರೈಟಿ, ಬಳ್ಳಿ ವೆರೈಟಿ 2 ಥರನೂ ಇದೆ. ದುಂಡು ಮಲ್ಲಿಗೆ ಮಾತ್ರ ಒಂದೇ ಥರ, ಬೇರೆ ಕಟಿಂಗ್ ಇಟ್ಟು ಬೆಳೆಸಿರೋದು. ಇದು ಮದರ್ ಪ್ಲ್ಯಾಂಟು. ಇದು ಯಾಕೋ ತುಂಬ ಡಲ್ಲಿದೆ. ಬರೋ ವರ್ಷ ಆಡ್ ಪ್ರೂನಿಂಗ್ ಮಾಡ್ಕೋಬೇಕು, ಆವಾಗ ಕೆಳಗಡೆಯಿಂದ ಚಿಗುರು ಬರುತ್ತೆ, ಚೆನ್ನಾಗಿ ಆಗ್ಬೋದು ಅನಿಸುತ್ತೆ. ನೋಡಿ, ಇದು ಬಳ್ಳಿ ವೆರೈಟಿ. ಇದರಲ್ಲಿ ವಿರಜಾಜಿ ಅಂದರೆ ತೆಲುಗಲ್ಲಿ ಅಂತಾರೆ, ಕನ್ನಡದಲ್ಲಿ ಸಣ್ಣ ಮಲ್ಲಿಗೆ ಅಂತಾರೆ. ಆಂಬ್ರ ಮಲ್ಲಿಗೆ, ಸಣ್ಣ ಮಲ್ಲಿಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇದರಲ್ಲಿ ನಿತ್ಯ ಮಲ್ಲಿಗೆ ಇದೆ. ನಿತ್ಯ ಮಲ್ಲಿಗೆ ನಾನು ಹಾಕಿಲ್ಲ, ಅದೂ ಬಳ್ಳಿ ವೆರೈಟಿ. ಅದೂ ಚೆನ್ನಾಗಿರುತ್ತೆ. ನಾನು ಅದೊಂದು ಹಾಕಿಲ್ಲ, ಯಾಕೆಂದರೆ ನಾವು ಫಸ್ಟ್ ಸೀಟ್ ಮನೆ ಇದ್ದಾಗ ಹಾಕಿದ್ದೆ. ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನೋಡಿ, ಇಲ್ಲೆಲ್ಲ ನಾನು ಕಟ್ ಮಾಡಿದ್ನಲ್ವ ಆಲ್ಮಂಡ, ಮೇಲ್ಗಡೆ ಬಳ್ಳಿ ಹೋಗೋದು ಬೇಡ ಅಂತ, ಅದರಲ್ಲಿ 2-3 ಬ್ರ್ಯಾಂಚ್ ಬಂದಿದೆ. ಇನ್ನೂ ಹೂವು ಬಂದಿಲ್ಲ, ಯಾಕೆಂದರೆ ನಾವು ಕಟ್ ಮಾಡಿದಾಗ ಬ್ರಾಂಚಸ್ ಜಾಸ್ತಿ ಆದಾಗ ಹೂವು ಬಿಡೋದು ಲೇಟ್ ಆಗುತ್ತೆ. ಅದರಿಂದ ಅದು ಮಾಡಿಲ್ಲ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಶಂಖಪುಷ್ಪ ಹೂವು ಆಗಿರೋ ಐಡೆಂಟಿ ಮಾಡಿ ಇಟ್ಟಿದ್ದೀನಲ್ಲ, ಅವು ಚೆನ್ನಾಗಿದ್ದಾವೆ. ಆಮೇಲೆ ಇವು ಅರಶಿನಕ್ಕೆ ರೆಡಿ ಮಾಡಬೇಕು. ಆದಷ್ಟು ಬೇಗ ಈ ತಿಂಗಳ ಕೊನೆಗೆ ಅರಶಿನ ನೆಡಬೇಕು. ನನ್ನ ಕೈಲೇ ಮಾಡೋಕ್ಕೆ ಇನ್ನೂ ಟೈಮೇ ಆಗಿಲ್ಲ. ನೋಡಬೇಕು, ಅದಕ್ಕೆಲ್ಲ ವೇಸ್ಟೆಲ್ಲ ಕಲಾಕಿದ್ದೀನಿ. ಮಾಡಿಬಿಟ್ಟು ವೇಸ್ಟ್ ಹಾಕಿ ಇಟ್ಬಿಟ್ಟು ಅರಶಿನ ನೆಡಬೇಕು. ಆಮೇಲೆ ಇದು ಬಾಲ್ಸಮ್ ನೋಡಿ, ತುಂಬ ಚೆನ್ನಾಗಾಗಿದೆ. ಆಮೇಲೆ ಇವನ್ನ ಹೇಳಿದೆ ಅಲ್ವಾ, ಇವನ್ನ ತೆಗೆದ್ಬಿಟ್ಟು ನಾನು ಬೇರೆ ಪಾಟ್ಗೆ ಹಾಕ್ಕೋಬೇಕು. ಆವಾಗ ಬಂದಾಗ ತುಂಬ ಚೆನ್ನಾಗಿ ಅರಳಿದ್ವಲ್ಲ, ಅದಕ್ಕೆ ನಿಮಗೆ ಅದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ. ಈ ಥರ ದೊಡ್ಡ ಜಾಗ ಸಿಕ್ಕಾಗ ಜಾಸ್ತಿ ಅಗಲವಾಗಿ ಇದಾಗುತ್ತೆ. ಆಮೇಲೆ ಹ್ಯಾಂಗಿಂಗ್ ಪಾಟೂ ಸುಮಾರಾಗಿ ದೊಡ್ಡದಾಗಿರುತ್ತೆ, ಅದ್ರಾಗ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ ಬೇಸಿಗೆ ಕಳೆದ ಮೇಲೆ ಇದಕ್ಕೆ ಮಿಲಿಬಗ್ ಜಾಸ್ತಿ, ಆವಾಗ ನೋಡ್ಕೊಂಡು ಅವ್ರನ್ನ ಕಟ್ ಮಾಡ್ಕೊಂಡು ನಾವು ಸೇವ್ ಮಾಡ್ಕೋಬೇಕು. ಇದೂ ನಾನು ರಾಯಚೂರಿಂದ ಶಿವಲೀಲಾ ಅನ್ನೋರ ಹತ್ರ ಇಸ್ಕೊಂಬಂದಿದ್ದು, ಅದು ಚೆನ್ನಾಗಿದೆ. ಆಮೇಲೆ ಇದು ವೈಟ್ ಇದೆ ಬಾಲ್ಸಮಲ್ಲಿ, ಇದು ಒಂದೇ ಒಂದಿರೋದು ವೈಟು. ಇದನ್ನು ಸ್ವಲ್ಪ ಸೇವ್ ಮಾಡ್ಕೋಬೇಕು ದೊಡ್ಡದ್ರಾಗೆ. ಆಮೇಲೆ ಇದು ಗಂಟೆ ಹೂವು ಬಿಡಿದು ಇವತ್ತು ಅರಳಿದೆ, ಅದೊಂದು ನೋಡಿದೆ ಇವತ್ತು. ಯಾಕೆಂದರೆ ನಿಮಗೆ ಬಂದ ತಕ್ಷಣ ಹೂವುಗಳು ನನ್ನ ಗಾರ್ಡನಲ್ಲಿ ಹರಡಿ ಅಪ್ಡೇಟ್ ಕೊಟ್ಟರೆ ನಿಮಗೂ ಖುಷಿಯಾಗುತ್ತೆ, ನಾನು ನೋಡೋವಾಗ ವಿಡಿಯೋ ಮಾಡೋಕ್ಕೆ ನನಗೂ ಖುಷಿಯಾಗುತ್ತೆ. ನೋಡಿ, ಇದು ಮೆಕ್ಸಿಕನ್ ಪೆಟೋನಿಯಾ ವೈಟು. ಅದು ಸ್ವಲ್ಪ ಕುಳ್ಳಗೆ ಬೆಳೆಯುತ್ತೆ. ನಾನು ಕೆಳಗಡೆ ಎಲ್ಲ ಬ್ರಾಂಚಸ್ ಕಟ್ ಮಾಡ್ತೀನಿ. ನೋಡಿ, ಇದು ದಾಸವಾಳ ಪೆನ್ಸಿಲ್ಲು ಇದು ಬೆಸ್ಟು ಅಂತ ಹೇಳಿದ್ರು ಅವರು. ಆ ಥರ ಏನೋ ಹೇಳಿದ ನೆನಪು. ಇದು ಈ ಥರ ಸ್ಟೀಲ್ ನಾರು ತೆಗೆದುಬಿಡಿ ಅಮ್ಮ, ಚೆನ್ನಾಗಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇದು ಮಾಡಿ ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾನು ಸುಮಾರು 4-5 ದಿನ ಇದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಇದಕ್ಕೆ ಮತ್ತೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾನು ಇದನ್ನು ಅವ್ರು ಹೇಳ್ದಂಗೆ ಇದು ಸ್ಟೀಲ್ ನಾರು ತಂದುಬಿಟ್ಟು ಪಾತ್ರೆ ಬೆಳಗಕ್ಕೆ ಇಡ್ತೀವಲ್ವ, ಹಳೇದಿದ್ದರೆ ಅದನ್ನು ತಂದುಬಿಟ್ಟು ಈ ಥರ ತೆಗಿತಾಯಿದ್ದೀನಿ. ಅಂದರೆ ಇದು ಸ್ಟೀಲ್ ನಾರಿಂದ ತೆಗಿತಾ ಇದ್ದಾಗ ಬೇಗನೆ ಉದುರೋಯ್ತು.
ಬೇಗನೆ ಉದುರೋಯ್ತು. ಆಮೇಲೆ ಸ್ಟೀಲ್ ನಾರು ಚುಚ್ಚೋದ್ರಿಂದ ಅದು ಒಂದೇ ಸರಿ ಜೀವ ಇಲ್ದಂಗೆ ಉದುರೋಯ್ತು. ಅದೊಂಥರ ಖುಷಿ ಆಯಿತು ನೋಡಿ. ನಾವು ಕಲಿಯೋದು ತುಂಬ ಇರುತ್ತೆ. ಒಬ್ಬೊಬ್ಬರಿಂದ ಒಂದು ಕಲಿತೀವಿ. ನಾವು ವಿಡಿಯೋ ಹಾಕಿದಾಗ ಅವ್ರು ನೋಡಿಬಿಟ್ಟು ಅದನ್ನು ನಮಗೆ ಕಮೆಂಟ್ ಮಾಡಿದ್ದಕ್ಕೆ ನನಗೆ ಇದು ಒಂದು ಗೊತ್ತಾಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಆದ್ರೂ ಇದು ಅವಾಗವಾಗ ನೋಡ್ಕೋಬೇಕು. ಈ ಬೆಸ್ಟು ಸುಮ್ಮನೆ ಹೋಗಲ್ಲ, ತುಂಬ ದಿನ ಇರುತ್ತೆ. ಎಲ್ಲೋ ಒಂದು ಕಡೆ ಉಳ್ಕೊಂಡ್ರೂ ಮತ್ತೆ ಸ್ಟಾರ್ಟ್ ಆಗುತ್ತೆ. ಗಿಡ ಕಟ್ ಮಾಡೋಣ ಅಂದರೆ ಇವಾಗ ಚೆನ್ನಾಗಿ ಬೆಳೀತಾ ಇದೆ. ಅದು ಲಾಲ್ಬಾಗಿಂದ ತಂದು ರಿಪೋರ್ಟ್ ಮಾಡಿದ್ನಲ್ಲ, ಅದು ಒಂಥರ ಕೇಸರಿ ಕಲರು ಅದು. ಆದರೆ ಕಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಎಲ್ಲ ರೆಂಬೆಗೂ ಚಿಕ್ಕ ಚಿಕ್ಕ ರೆಂಬೆಗೆ ಇರೋದು, ಮಧ್ಯೆ ಇರೋ ದೊಡ್ಡ ರೆಂಬೆಗಿಲ್ಲ. ಅಲ್ಲಿಗೂ ನಮ್ಮ ಅಳಿಯ ಕಟ್ ಮಾಡೋಣ ಅಂದರು. ನೋಡೋಣ ಇನ್ನೊಂದು 2 ಸರಿ ಅಂದೆ. ಅವ್ರು ಹೇಳಿದಾಗ ಇವಾಗ ಇದನ್ನು ಒಂಚೂರು ಮಾಡಿ ಸಪ್ರೇಟ್ ಇಡ್ತೀನಿ ಗಿಡನ. ಇಟ್ಬಿಟ್ಟು ಸ್ವಲ್ಪ ದಿನ ಬಂದಾಗೆಲ್ಲ ತೆಗೆದು ನೋಡ್ತೀನಿ. ವಾಸಿ ಆದರೂ ಸರಿ, ಇಲ್ಲ ಆದ್ರಿಗಿನ ಅದನ್ನು ನಾನು ಕಟ್ ಮಾಡ್ತೀನಿ. ಮುಕ್ಕಾಲು ಪಾಲು ನನಗೆ ಇದರಲ್ಲಿ ಮಾಡೋದ್ರಿಂದ ವಾಸಿ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಅವತ್ತೇ ತುಂಬ ಜಾಸ್ತಿ ಹೋಯ್ತು. ನಾನು ಮೊದಲು ಮಾಡಿದಾಗ ತುಂಬ ಕಷ್ಟಪಟ್ಟೆ. ಅದು ಕೈಯಲ್ಲಿ ತೆಗೆದು ಲೈಜಿಲ್ ಹಾಕಿ ಎಲ್ಲ ಮಾಡಿ ಇದರಿಂದ ಚೆನ್ನಾಗಿ ಉದುರೋಯ್ತು. ಆಮೇಲೆ ಸ್ಟೀಲ್ ನಾರು ಒಂಥರ ಚೂಪಾಗಿರುತ್ತಲ್ವ, ಅದರಿಂದ ಚುಚ್ಚಿದಂಗಾಗಿ ಅವು ಬೇಗನೆ, ಯಾಕೆಂದರೆ ಅದರ ಸ್ಕಿನ್ ತುಂಬ ಸೂಕ್ಷ್ಮ ಇರುತ್ತೆ ಅನಿಸುತ್ತೆ. ಅದೆಲ್ಲ ಹೋದ ತಕ್ಷಣ ಅವು ಉದುರೋಗುತ್ತೆ, ಸಾಯುತ್ತೆ. ತುಂಬ ಚಿಕ್ಕ ಹುಳ ಅಲ್ವಾ, ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಅನಿಸುತ್ತೆ. ನೋಡಿ ಅವಾಗವಾಗ ಇದನ್ನು ಇದರಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ನೋಡೋಣ, ಅದೇನಾದ್ರು ನಿಮಗೆ ಕ್ಲೀನಾಗಿ ಎಲ್ಲ ಆದಮೇಲೆ ಅದು ಮಧ್ಯೆ ಯಾವಾಗಾದ್ರು ವಿಡಿಯೋ ಮಾಡಿದಾಗ ಗಾರ್ಡನ್ನಲ್ಲಿ ಆವಾಗ ಇದರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ವಿಡಿಯೋಗಳು ಫುಲ್ಲು ನೋಡಿ ಗೊತ್ತಾಗುತ್ತೆ. ಯಾಕೆಂದರೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ತುಂಬ ನೆನಪಾಗಿರೋ ಟಿಪ್ಸು, ಆಮೇಲೆ ಉಪಯೋಗ ಬರೋ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಾನು ಮಧ್ಯೆ ಹೇಳೋದು ನಿಮಗೆ ಏನೂ ಅರ್ಥ ಆಗೋಲ್ಲ. ಒಂದೊಂದು ಸರಿ ಒಬ್ಬೊಬ್ಬರು ಗೊತ್ತಿದ್ದು ಕೇಳ್ತಾರೆ. ಮೊನ್ನೆ ನಾನು ಪಾಲಿನೇಷನ್ನು ಮಾಡಿದ್ದು ತುಪ್ರಿರೆಕಾಯಿ ಅದನ್ನು ಬಗ್ಗೆ ಕೇಳಿದರು. ನಾನು ನೋಡಿಸಿದ್ದೀನಿ. ಅದಾದಮೇಲೆ ನೋಡಿ, ಸೇವಂತಿಗೆ ಗಿಡ ಬಗ್ಗಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಸಣ್ಣವು ವೇಸ್ಟ್ ಬೆಳೆದಿರೋವು ತಿಕ್ಕಿರಲ್ಲೇ ಎಲ್ಲ ನಾವು ಕೂತ್ಕೊಂಡೆ ಏನು ಮಾಡಲಿಲ್ಲ, ಕೈಯಲ್ಲೇ ತೆಗೆದು ಹಾಕ್ಬಿಟ್ಟು ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೇವಂತಿಗೆ ಗಿಡ ಅವಾಗವಾಗ ಕೆಳಗಡೆ ಎಲೆಗಳು ಬಂದಿರೋವಲ್ಲ ಅಲ್ಲೇ ಇರುತ್ತೆ. ಅವನ್ನೆಲ್ಲ ತೆಗೆದು ಆಮೇಲೆ ಅದರಲ್ಲಿ ಬೆಳೆಯೋಕ್ಕೆ ಬಿಡದೆ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಬೇಗ ಫಂಗಸ್ ಆಗುತ್ತೆ ಇದಕ್ಕೆ. ವೆಸ್ಟ್ ಅಂದಾಗೂ ಒಬ್ಬರು ಹೇಳಿದರು. ಸಾರಿ, ನಮಗೆ ಇಂಗ್ಲೀಷು ಅಷ್ಟು ಬರಲ್ಲ, ಅದರಿಂದ ಆ ಥರ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಎಲ್ಲ ಕ್ಲೀನಾಗಿದ್ದಾವೆ ಸೇವಂತಿಗೆ. ಅದರಲ್ಲಿರೋ ಮೆಣ್ಸಿನ ಗಿಡ, ಬಜ್ಜಿ ಮೆಣ್ಸಿನ್ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಖುಷಿ ಆಯಿತು. ಇದೇ ಸರಿ ಆ ಬಜ್ಜಿ ಮೆಣ್ಸಿನ್ಕಾಯಿ ನಾನು ಬೆಳೆಸ್ತಾ ಇರೋದು. ನಮ್ಮೂರಿಂದ ತಂದು 2-3 ಸರಿ ಹಾಕಿದ್ದೀನಿ, ಬಂದಿಲ್ಲ. ಈ ಸರಿ ನಾನು ಜಾಸ್ತಿನೇ ಹಣ್ಗಾಯಿ ಮಾಡಿ ಇಟ್ಕೊಂಡಿದ್ದೆ. ಇದು ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಖಾರ ಅಂತೂ ಅಸ್ಸಲು ಇರೋಲ್ಲ. ಇದು ಸುಮ್ಮನೆ ಒಂಚೂರು ಇದರಲ್ಲಿ ಹೆಂಚು ಮೇಲೆ ಫ್ರೈ ಮಾಡ್ಕೊಂಡು ಉಪ್ಪು ಉದುರಿಸ್ಕೊಂಡು ತಿಂದುಬಿಡ್ತೀವಿ ನಾವು. ಆಮೇಲೆ ದೊಡ್ಡದಾಗಿ ಬೆಳೆದಿದೆ ನೋಡಿ ಮೆಣಸಿನ ಗಿಡ. ತುಂಬ ನಾನೇನು ಅದೇನು ಪ್ರೋನ್ ಮಾಡಿಲ್ಲ, ಇನ್ನೊಂದಿಲ್ಲ. ಇದೊಂದಕ್ಕೆ ಮಾತ್ರ ಯಾಕೋ ಮುದುರು ರೋಗ ಇದೆ ಎಲೆಗಳಿಗೆ, ಅವನ್ನ ತೆಗಿಬೇಕು. ನೋಡಿ ಯಾವ ಥರ ಬಿಟ್ಟಿದ್ದಾವಂತ. ಉದ್ದನೂ ಇದೆ, ಇನ್ನೂ ದಪ್ಪನೂ ಆಗುತ್ತೆ. ಸುಮಾರು ಇಲ್ಲೊಂದು 5 ಗಿಡ ಇದೆ. ಆ ಕಡೆ ಉದ್ದ ದೊಡ್ಡ ಪಾಟಲ್ಲಿ 1-2 ಗಿಡ ಇದೆ. ನಾನು ಮೆಣಸಿನ ಸಸಿ ಬಂದಾಗ ಮೆಣಸಿನ ಸಸಿ ಅಂತ ಗೊತ್ತಾಗಿಟ್ಟೆ, ಇವೇ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಆವಾಗ ಹುಷಾರಾಗಿ ಇಲ್ಲದಾಗೆ ಮೊದಲು ಹಾಕಿದ ಬೀಜ ಅವು. ಇವಾಗ ಮತ್ತೆ ಬೀಜ ಹಾಕಿರೋವು ನಾಟಿ ಮಾಡಬೇಕು. ಅವು ನಾಟಿ ಮಾಡಿದರೆ ಅವು ಇವು ಎಲ್ಲ ಸೇರಿದರೆ ತುಂಬ ಬರುತ್ತೆ. ಇವಾಗ ಯಾವಾಗೋ ಒಂದು ಸರಿ ಸಿಕ್ಕಿರೋವೆಲ್ಲ ತಗೊಂಡೋಗಿ ಮನೇಲಿ ಇಡ್ತೀನಿ. ಸುಮಾರು ನಮಗೆ ಸಾಕಾಗುತ್ತೆ ಅನ್ನೋವಾಗ ಅವನ್ನ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಗುಲಾಬಿ ಗಿಡದಲ್ಲೂ ನಾನು ಕೆಳಗಡೆ ಸೇವಂತಿಗೆ ಪಕ್ಕದಲ್ಲೇ ಐತಲ್ಲ, ಅಲ್ಲೂ ಕೂಡ ಪಾಟ್ಗಳಿಗೆ ಚಿಕ್ಕವು ಬೇಡದೇ ಇರೋ ಗಿಡ ಬೆಳೆದಿದ್ದರೆ ತೆಗೆದು ಹಾಕಿದ್ದೀನಿ. ಈ ಥರ ಮಧ್ಯೆ ನಾವು ಜಾಸ್ತಿ ಕೆಲಸ ಇರೋಲ್ಲ, ಕೂತ್ಕೊಂಡೇ ಮಾಡಬೇಕು ಅನ್ಸಲ್ಲ. ಸ್ವಲ್ಪ ಇದ್ದಾಗ ನಾವು ಬಗ್ಬಿಟ್ಟು ಅವಾಗಿಂದಾಗಲೇ ಕೈಯಲ್ಲಿ ತೆಗಿಬೋದು. ಕಸ ಗುಡ್ಸೋಕ್ಕಿಂತ ಮುಂಚೆ ತೆಗೆದು ಕೆಳಗೆ ಹಾಕ್ಬಿಟ್ಟು ಗುಡಿಸ್ಬಿಟ್ರೆ ಆವತ್ತಿನ ಕೆಲಸ ಮುಗಿಯುತ್ತೆ. ಈ ಥರ ನಾನು ಬಂದಾಗ ಬೆಳಗ್ಗೆ ಹೊತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಒಟ್ಟು ಗಾರ್ಡನ್ ಕೆಲಸ ಅಂತೂ ನಡೀತಾನೇ ಇದೆ. ಒಂದೊಂದು ಸರಿ ವಿಡಿಯೋ ಮಾಡಿರ್ತೀನಿ, ಒಂದೊಂದು ಸರಿ ವಿಡಿಯೋ ಮಾಡೋಕ್ಕೆ ಹೋಗಿರಲ್ಲ. ಕೆಲಸ ಮರ್ತುಬಿಟ್ಟಿರ್ತೀವಿ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಕೆಲಸ ಮಾಡ್ಕೊಂಡು ಕುಂತರೆ ವಿಡಿಯೋ ಮಾಡೋದು ಮರ್ತು ನೋಡಿ. ಆ ಕಡೆ ಎಲ್ಲ ಗಿಡಗಳ ನಿಮಗೆ ಕಾಣಿಸ್ತಿರ್ಬೋದು, ಚಿಕ್ಕವು ಗಿಡಗಳು ಬೆಳೆದಿರೋದು. ಅವನ್ನೆಲ್ಲ ತೆಗಿಬೇಕು. ಇಲ್ಲಾಂದರೆ ನಾವು ಹಾಕಿರೋ ಗಿಡಗಳು ಮೇಯ್ನ್ ಬೆಳೆಯಲ್ಲ. ಇದು ಕೇದಿಗೆ. ಇದು ರಾಯಚೂರಿಂದ ಸುಮಾ ಅವ್ರ ಹತ್ರ ತಂದಿದ್ದೆ. ಇವಾಗ ಚೇತರಿಸ್ಕೊಂಡು ಚಿಗುರ್ತಾ ಇದೆ. ಅದು ಖುಷಿ ಆಯಿತು. ಅದು ತಂದಿದ್ದಕ್ಕೆ ಸಾರ್ಥಕ ಆಯಿತು ಅನಿಸುತ್ತೆ. ಒಂದೇ ಒಂದು ಸಸಿ ಬಂದಿದ್ದು ಅದು.
ತುಂಬ ಚೆನ್ನಾಗಿ ಚಿಗುರಿದೆ. ಝೀನಿಯಾನು ಅಷ್ಟೇ, ಎಲ್ಲ ಪಿಂಕ್ ಆದ್ರೂ ಚೆನ್ನಾಗಿ ಹರಡಿದ್ದಾವೆ. ಅದರಲ್ಲೊಂದು ಮಾತ್ರ ಡಬಲ್ ಪೇಟಲ್ ಹರಡಿದೆ. ಅವನ್ನ ಬೀಜ ಮಾಡ್ಕೊಂಡು ಇವನ್ನ ನಾನು ಸೇವ್ ಮಾಡೋದು ಹೆಂಗೆ, ಬೀಜ ಹಾಕೋದು ಹೆಂಗೆ ಅಂತ ಮುಂದಿನ ವಿಡಿಯೋಗಳಿಗೆ ಹೇಳ್ತೀನಿ. ಯಾಕೆಂದರೆ ಮೊನ್ನೆ ಝೀನಿಯಾ ಬಗ್ಗೆ ಹೇಳಿದಾಗ ಅದನ್ನು ಸೇವ್ ಮಾಡೋದು ಹೆಂಗೆ, ಎಲ್ಲಿ ಸಿಗುತ್ತೆ ಅಂತ ಕೇಳಿದರು. ನೋಡಿ, ಆ ಎಲೆ ಮೇಲೆ ಯಾವುದೋ ಹುಳ ಮೊಟ್ಟೆಗಳಿಟ್ಟಿರೋದು. ಆ ಥರ ಇದ್ದಾಗ ನೋಡಿ ತಕ್ಷಣ ತೆಗೆದು ದೂರ ಎಸೆದ್ಬಿಡ್ಬೇಕು. ಈ ಥರ ದಿನ ಒಂದು ಸರಿ ಗಾರ್ಡನಲ್ಲಿ ಒಂದು ರೌಂಡ್ ಬಂದಾಗ ನಮಗೆ ಇವೆಲ್ಲ ಕಾಣುತ್ತೆ. ಆಗಿಂದಾಗಲೇ ಮಾಡ್ಕೊಂಡಾಗ ಗಾರ್ಡನ್ ಕೆಲಸ ಅಷ್ಟು ಅನಿಸಲ್ಲ. ಇವಾಗ ನಾನು ಅದೇ ಥರ ಮಾಡ್ತಾಯಿರೋದು. ಹೋದಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ರುದ್ರಾಕ್ಷಿ ಹೂವು ವೈಟು ಅನಿಸುತ್ತೆ, ನನಗೆ ನೆನಪಿದ್ದಂಗೆ ತಂದು ಹಾಕಿದ್ದೆ. ಸಸಿ ಬಂದಿದ್ವು, ಅವನ್ನ ಇವಾಗ ಅಲ್ಲಿ ಇಲ್ಲಿ ನಾಟಿ ಮಾಡಿದ್ದೀನಿ. ಆಮೇಲೆ ಇದನ್ನು ದೊಡ್ಡದಾಗ್ತಾಯಿದೆ. 2 ಚೇಪೆಕಾಯಿ ಪಿಂಕು 2 ದೊಡ್ಡವಾಗ್ತಾಯಿದ್ದಾವೆ. ನೋಡ್ಬೇಕು ಅವು ಎಷ್ಟು ದೊಡ್ಡದಾಗ್ತವೆ ಅಂತ ನನಗೂ ಗೊತ್ತಿಲ್ಲ. ಇದೇ ಫಸ್ಟ್ ಬಿಟ್ಟಿರೋದು, ಅದರ ಟೇಸ್ಟೂ ಗೊತ್ತಿಲ್ಲ. ಅವು ಬಿಟ್ಟಾಗ ನೋಡಿಸ್ತೀನಿ. ಆಮೇಲೆ ಬಿಳಿ ನೇರಳೆ ಕಾಯಿಗಳು ದೊಡ್ಡವಾಗ್ತಾಯಿದ್ದಾವೆ. ಅವೂ ಅಷ್ಟೇ ಒಂಥರ ಪಿಂಕ್ ಕಲರ್ ಇರುತ್ತೆ. ಬಿಳಿ ಅಂದರೆ ಪೂರ್ತಿ ಬಿಳಿ ಇರೋಲ್ಲ, ಪಿಂಕ್ ಕಲರ್ ಆಗುತ್ತೆ. ತಿನ್ನೋಕ್ಕಷ್ಟು ರುಚಿನೂ ಇರುತ್ತೆ. ತುಂಬ ಅಂದರೆ ಕಪ್ಪು ನೇರಳೆ ಇದ್ದಷ್ಟು ಖಂಡ ಎಲ್ಲ ಇರೋಲ್ಲ, ಆದರೂ ತಿನ್ಬೋದು. ಒಂಥರ ಬೇರೆ ವೆರೈಟಿ ತಿನ್ಬೋದು. ಈ ಥರ ಹೊಸದು ತಂದು ಹಾಕ್ತಾ ನಮ್ಗೆ ಅದರ ಟೇಸ್ಟು ಗೊತ್ತಾಗುತ್ತೆ ಅಂತ ತಂದು ಹಾಕಿರ್ತೀವಿ ಬೆಳೆಸೋ ಖುಷಿಗೆ. ಎಲ್ಲ ಬೆಳೆಸ್ಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಜಾಗ ಮಾತ್ರ ಇರಲ್ವಲ್ಲ. ಗಾರ್ಡನ್ನು ಟೆರೆಸ್ ಗಾರ್ಡನ್ ಮಾಡೋರಿಗೆ ಎಷ್ಟು ಗಿಡಗಳು ಬೆಳೆಸಬೇಕು ಅಂತ ಇರುತ್ತೆ, ಆದರೆ ಅಷ್ಟು ಜಾಗ ನಮಗೆ ಸಿಗೋಲ್ಲ. ಅದರಲ್ಲಿ ಇಷ್ಟಪಟ್ಟಿದ್ದು ಸ್ವಲ್ಪನಾದರೂ ಬೆಳೆಸ್ಕೊಂಡ್ರೆ ಖುಷಿಯಾಗುತ್ತೆ. ಇಲ್ಲೆಲ್ಲ ಬದನೆ ಸಸಿಗಳು ಇಟ್ಟಿದ್ದೆ ಅಲ್ವಾ, ಅವನು ಚೆನ್ನಾಗಿ ಸೆಟ್ಟಾಗಿದ್ದಾವೆ. ಆ ಸಸಿಗಳು ರಾತ್ರಿ ಬಂದು ಇಟ್ಟಿದ್ದೆ ನಾನು, ಅವನ್ನೆಲ್ಲ ವಿಡಿಯೋ ಮಾಡಲಿಲ್ಲ. ಸಾಯಂಕಾಲದೊತ್ತು ಜಾಸ್ತಿ ಸಸಿಗಳು ತುಂಬ ದೊಡ್ಡವಾದರೆ ಇಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ದೊಡ್ಡ ಪಾಟಲ್ಲ ಅಂತ ಒಂದೊಂದು ಸೈಡಿಗೆ ಇಟ್ಟಿದ್ದೀನಿ. ಅಲ್ಲಿ ಇದು ವಾಟ್ರ್ ಬಾಟ್ಲಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಮೆಣಸಿನ ಗಿಡ ಇನ್ನೂ 2 ಇದೆ. ಇದರಲ್ಲಂತೂ ತುಂಬ ದಪ್ಪ ಬಿಟ್ಟಿದ್ವು. ಅವು ಸಾಯಂಕಾಲ ಕಿತ್ತಿದೆ, ಆವಾಗ ವಿಡಿಯೋ ಮಾಡಲಿಲ್ಲ. ತುಂಬ ಚೆನ್ನಾಗಿ ಬಿಟ್ಟಿದ್ವು. ಇದೊಂಚೂರು ಕ್ಲೀನ್ ಮಾಡ್ಕೋಬೇಕು ನಾನು. ಮಾಡ್ಕೊಂಬಿಟ್ರೆ ಪೂರ್ತಿ ಕೂತ್ಕೊಂಡು ಮಾಡ್ಕೊಂಬಿಟ್ರೆ ಎಲ್ಲ 2ನೇ ಟ್ರಿಪ್ಪೂ ಎಲ್ಲ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ಮಧ್ಯೆ ನಾವು ಅದು ಹೇಳಿದ್ನಲ್ಲ, ಬಗ್ಗಿ ನೋಡಿಕೊಂಡು ಅವಾಗವಾಗೇ ತೆಗಿತಾಯಿದ್ರೆ ಅಷ್ಟು ಇರೋಲ್ಲ. ಆಮೇಲೆ ಮಣ್ಣು ಲೂಸ್ ಮಾಡಬೇಕು. 1 ತಿಂಗಳಿಗೊಂದು ಸರಿ ಯಾವ್ದಾದ್ರು ಒಂದು ಆಯ್ದೆ ಇಟ್ಕೊಂಡು, ಅದನ್ನು ಅಷ್ಟೇ ಕೂತ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಬಗ್ಗಿ ಅಲ್ಲೊಂಚೂರು ಇಲ್ಲೊಂಚೂರು, ಯಾಕೆಂದರೆ ದಿನ ನೀರು ಹಾಕಿ ಮಣ್ಣು ಗಟ್ಟಿ ಆಗ್ತಾ ಇರುತ್ತೆ. ನಾವು ಹಾಕಿರೋ ನೀರು ಸೈಡಿಂದ ಹರಿದೋಗ್ಬಿಟ್ರೆ ವೇಸ್ಟ್ ಆಗುತ್ತೆ. ಅದರಿಂದ ಅವಾಗವಾಗ 15 ದಿನನೋ 20 ದಿನಕ್ಕೋ ಒಂದು ಸರಿ ಮಣ್ಣು ಮೇಲೆ ಕೆದಕಿಬಿಟ್ರೆ ನಾವು ಹಾಕೋ ನೀರು ಚೆನ್ನಾಗಿ ಗಿಡಗಳಿಗೆ ತಲುಪುತ್ತೆ. ಅಷ್ಟೇ. ನೋಡಿ, ಇಷ್ಟು ಗಾರ್ಡನು ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಅದೊಂಚೂರು ಮಾಡಿದಾಗ ತುಂಬ ದಿನ ತಗೊಂಡೆ, ಯಾಕೆಂದರೆ ಇದು ಮಧ್ಯೆ ನಾನು ರೆಸ್ಟ್ ತೊಗೊಂಡೇ ಮಾಡಿರೋದು. ಅದರಿಂದ ತುಂಬ ದಿನ ಆಯಿತು. ರೆಸ್ಟ್ ಇಲ್ಲದೆ ಮಾಡಿದರೆ ಒಂದು 10 ದಿನದೊಳಗೆ ಆಗೋಗಿರೋದಿತ್ತು. ನಾನು ಮಧ್ಯೆ ರೆಸ್ಟ್ ತೊಗೊಂಡೇ ಮಾಡಿರೋದ್ರಿಂದ ಇಷ್ಟು ದಿನ ಆಯಿತು. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.